ಮೊದಲನೆಯ ಪ್ರಶ್ನೆ, ಜೇನುತುಪ್ಪದಲ್ಲಿ ಯಾವುದು ಹೆಚ್ಚಾಗಿ ಕಂಡುಬರುತ್ತದೆ? ಎ ಪ್ರೋಟೀನ್ಸ್, ಬಿ ಕಾರ್ಬೋಹೈಡ್ರೇಟ್ಸ್, ಸಿ ವಿಟಮಿನ್ಸ್, ಡಿ ಕ್ಯಾಲ್ಶಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್. ಎರಡನೆಯ ಪ್ರಶ್ನೆ, ಹುಚ್ಚುನಾಯಿ ಕಚ್ಚಿದರೆ ಯಾವ ರೋಗ ಬರುತ್ತದೆ? ಎ ರೇಬಿಸ್, ಬಿ ಚರ್ಮರೋಗ, ಸಿ ಹುಚ್ಚು, ಡಿ ಬಿಪಿ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೇಬಿಸ್ ಬರಬಹುದು. ಮೂರನೆಯ ಪ್ರಶ್ನೆ, ಭಾರತೀಯ ಆನೆಗಳ ಅಂದಾಜು ಎಷ್ಟು ವರ್ಷ ಬದುಕಬಲ್ಲವು? ಎ 65 ವರ್ಷಗಳು, ಬಿ 70 ವರ್ಷಗಳು, ಸಿ 60 ವರ್ಷಗಳು, ಡಿ 55 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 70 ವರ್ಷಗಳು ಬದುಕಬಲ್ಲವು. ನಾಲ್ಕನೆಯ ಪ್ರಶ್ನೆ, ಯಾವ ಜೀವಿಗಳಿಗೆ ಕಣ್ಣುಗಳಿರುವುದಿಲ್ಲ? ಎ ಎರೆಹುಳ, ಬಿ ಬಸವನ ಹುಳ, ಸಿ ಆಮೆ, ಡಿ ಏಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ. ಐದನೆಯ ಪ್ರಶ್ನೆ, ನರಕೋಶಗಳಿಗೆ ಅಗತ್ಯವಾಗಿರುವಂತಹ ಖನಿಜಾಂಶ ಯಾವುದು? ಎ ಕ್ಯಾಲ್ಶಿಯಂ, ಬಿ ಕಬ್ಬಿಣ, ಸಿ ಅಯೋಡಿನ್, ಡಿ ಸೋಡಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಶಿಯಂ. ಆರನೆಯ ಪ್ರಶ್ನೆ, ಶಿವನ ಕುತ್ತಿಗೆಯಲ್ಲಿರುವಂತಹ ಸುತ್ತುವರಿದಿರುವ ಹಾವಿನ ಹೆಸರೇನು? ಎ ಶೇಷನಾಗ, ಬಿ ತಕ್ಷಕ, ಸಿ ವಾಸುಕಿ, ಡಿ ಕಾಲಿಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾಸುಕಿ. ಏಳನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಾಗಲು ನಾವು ಏನನ್ನ ಸೇವನೆ ಮಾಡಬೇಕು? ಎ ಬೆಲ್ಲ, ಬಿ ಕ್ಯಾರೆಟ್, ಸಿ ಜೇನುತುಪ್ಪ, ಡಿ ಮೊಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಅನ್ನ ಸೇವನೆ ಮಾಡಬೇಕು. ಎಂಟನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಎ ವಾಲ್ಮೀಕಿ ಶಾಸನ, ಬಿ ಅಲ್ಮಿಡಿ ಶಾಸನ, ಸಿ ಕವಿರಾಜ ಮಾರ್ಗ, ಡಿ ರಾಮಾಯಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಮಿಡಿ ಶಾಸನ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಎ ಹುಲಿ, ಬಿ ಸಿಂಹ, ಸಿ ಏಷಿಯನ್ ಆನೆ, ಡಿ ಹಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಷಿಯನ್ ಆನೆ ಕರ್ನಾಟಕದ ರಾಜ್ಯ ಪ್ರಾಣಿಯಾಗಿದೆ. ಹತ್ತನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಭಾಷೆ ಅಥವಾ ಆಡಳಿತ ಭಾಷೆ ಯಾವುದು? ಎ ಕನ್ನಡ, ಬಿ ತಮಿಳು, ಸಿ ತೆಲುಗು, ಡಿ ಮಲಯಾಳಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡ.